ಕುಮಾರಣ್ಣ ಇವತ್ತು ಭಾಳ ಸುಳ್ಳನ್ನ ಹೇಳಿ ನಿಜ ಮಾಡ್ತಾನೆ ಅವರೇ. ಒಬ್ಬ ದೊಡ್ಡ ಮನುಷ್ಯರು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು ಯಾಕೆ ಸುಳ್ಳು ಹೇಳ್ತಾರೆ? ಮರಣ ಶಾಸನ ಬರೀತಾರೆ. ಮರಣ ಶಾಸನ ಬರೆದವ್ರು 20 ವರ್ಷದಲ್ಲಿ ನೀವು, ಮರಣ ಶಾಸನ ಬರೆದವ್ರು ನೀವು, ಯಾಕೆ ನಾವು ಇರ್ಲಿಲ್ವೇ? ಇಲ್ಲೇ ಇದ್ದೀವಿ ನೋಡಿ, ದಳದಲ್ಲಿದ್ದವರು 15-20 ಜನ ದಳದಲ್ಲಿದ್ದವರು ಇಲ್ಲಿದ್ದೀವಿ ಸ್ವಾಮಿ. ನಿಮ್ಮನ್ನು ಕೇಳಿದ್ದೀವಿ, ಅನೇಕ ಬಾರಿ ಕೇಳಿದ್ದೀವಿ, ಅನೇಕ ಸಾರಿ ಬಂದಿದ್ದೀವಿ. ನೀವು ಎಲ್ಲಿ ಸಿಕ್ಬಿಡ್ತೀರಿ ಕೈಗೆ? ನಮಗೆ ಇನ್ನು ಸಡನ್ನಾಗಿ ಸಿಕ್ಕೋಗ್ಬಿಡ್ತೀರಾ? ಬಂದಿಟ್ಗೆ ಸಿಗಲ್ಲ. ನೀವು ಸುಮ್ಮನೆ ಇಲ್ಲಿ ಹೇಳ್ಕೊತೀರಿ ಅಷ್ಟೇ, ಸಿಕ್ಕೋಗ್ಬಿಡ್ತೀನಿ, ಅಲ್ಲಿ ಸಿಕ್ಬಿಡ್ತೀನಿ ಅಂತ. ನೀವು ಹಂಗೆ ಸಿಗೋರಲ್ಲ ಗಿರಾಕಿ. ಮರಣ ಶಾಸನ ನೀವು ಬರೆದವರು, ನೀವು ಕರೆಕ್ಟಾಗಿ ಮಾಡಿದ್ರೆ ಇವತ್ತು ರೈತರು ಈ ಪರಿಸ್ಥಿತಿ ಬರೋಕ್ಕಿಲ್ಲ. ಇಲ್ಲ ನೀವು ಮಾಡಿದ್ರೆ ಬಿಟ್ಬಿಟ್ಟು ರೆಡ್ ಝೋನ್ ಮಾಡಿಬಿಟ್ಟು ಹೊಂಟೋ ದೇಶದಿಂದ ಇವತ್ತು 2,500 ಎಕರೆ ಕಳ್ಕೊಂಡಿದ್ದೀವಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಎಲ್ಲ ಜಮೀನು ಕಳ್ಕೊಂಡು ನಿರಾಶ್ರಿತ ಇದ್ದೀವಿ. ಇಲ್ಲಿ ಮಾತಾಡೋರು ಅವಾಗ ನಾವು ಮಾತಾಡೋಂಗಿಲ್ಲ. ರಿಯಲ್ ಎಸ್ಟೇಟ್ನವ್ರು ಮಾತಾಡ್ತಾರೆ ಟೌನ್ಶಿಪ್ ಬಗ್ಗೆ. ಟೌನ್ಶಿಪ್ ಮಾಡೋದ್ರಿಂದ ರೈತರಿಗೆ ಯಾರಿಗೂ ಅನ್ಯಾಯ ಆಗಲ್ಲ, ಒಳ್ಳೇದಾಗ್ತದೆ. ಏನು ಸ್ವಾಮಿ ನೀವೇ ಹೇಳಿದ್ರಿ 8,000 ಅಡಿ ಕೊಡ್ತೀವಿ ಅಂತ. 8,000 ಅಡಿ ಕೊಡ್ತೀವಿ ಅಂತ ನೀವೇ ಮಾಧ್ಯಮದಲ್ಲಿ ರಿಯಲ್ ಆಗಿ ಹೇಳಿದ್ರಲ್ಲ. ಇದರಲ್ಲಿ ಡೆಲ್ಲಿಯಿಂದನೇ ಹೇಳಿದ್ದೀರಿ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ನಮ್ಮ ತಾಯಿದ್ರು ಯಾವ ತಾಯಿಯಂದ್ರು ಬಂದಿದ್ರು ಸ್ವಾಮಿ, ಯಾಕೆ ಸುಳ್ಳು ಹೇಳ್ತೀರಿ? ತೋಳು ಅಯ್ಯೋ ಅಂದ್ಬಿಟ್ರೆ ಮಗಿನ ನೆತ್ತಿ ತಣ್ಣಗಾಗಲ್ಲ ಸ್ವಾಮಿ. ರೈತನ ಹೊಟ್ಟೆ ತಣ್ಣಗಾಗಲ್ಲ. ರೈತ ಅನೇಕ ಸಾರಿ ಕಷ್ಟದಲ್ಲಿ ಬಿದ್ದು ಸಾಯ್ತಾವನು. ಇಲ್ಲಿ ನೀವು ಬಂದು ಇಲ್ಲಿ ಪರಿಸ್ಥಿತಿ ನೋಡಿ, ಇಲ್ಲಿ ಹೆಂಗೆ ಜೀವನ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ. ನೀವು ಪಕ್ಕದಲ್ಲೇ ಇರ್ತೀರಿ, ಅದನ್ನ ಯಾಕೆ ಸರಿಯಾದ ನಿಜಾಂಶನ ಒಪ್ಕೊಳ್ತೀರಾ? ಸುಮ್ಮನೆ ಇವತ್ತು ರಾಜಕೀಯಕ್ಕೋಸ್ಕರ ಇದು ಮಾಡ್ತೀರಿ. ನಿಮ್ಮನ್ನು ಬೆಂಬಲಿಸೋರು ಮಸ್ತೋಗಿರ್ತಾರೆ. ಸುಮ್ಮನೆ ಎಲ್ಲ ಸುಳ್ಳು ಹೇಳಿ ಪ್ರತಿ ಸಾರಿ ಸುಳ್ಳು ಹೇಳಿ ಇದು ಮಾಡಬೇಡ್ರಿ. ಯಾವ ರೈತರ ಮೇಲೂ ಗಲಾಟೆ ಮಾಡಲಿಲ್ಲ. ಅವರೇ ರೈತರುಗಳು ನಮ್ಮನ್ನು ಪ್ರಚೋದನೆ ಮಾಡವ್ರೆ. ಹಿಂಗೆ ಕೈ ತೋರಿಸ್ಕೊಂಡು ಹೋಯ್ತಾವ್ರೆ. ಏನು ಮಾತಾಡ್ತೀರ ಅವ್ರ ಹತ್ರ? ನಾವು ಬೇಡ, ಅದನ್ನೆಲ್ಲ ಮಾತಾಡೋದು ಬೇಡ. ನಮ್ಮ ಟೌನ್ಶಿಪ್ ಮಾಡೋದ್ರಿಂದ 8,000 ಅಡಿ ಅಂತ ಹೇಳಿದ್ರಿ. ಅವ್ರು ಇವಾಗ ನಮ್ಗೆ 9,700 ಅಡಿ ಕೊಡ್ತಾವ್ರೆ. ಕಮರ್ಷಿಯಲ್ ಕೊಡ್ತಾವ್ರೆ, ಮತ್ತು ರೆಸಿಡೆನ್ಷಿಯಲ್ ಕೊಡ್ತಾವ್ರೆ. ಮರಗಿಡಕ್ಕೆ ಒಳ್ಳೆ ದುಡ್ಡು ಕೊಡ್ತಾವ್ರೆ. ಅವತ್ತು ನೀವು ಮರಗಿಡದ ದುಡ್ಡು ಬಗ್ಗೆ ಏನು ವಿಸ್ತಾರ ಮಾತಾಡಿರಲಿಲ್ಲ. ಬೋರ್ವೆಲ್ ಬಾವಿ ಬಗ್ಗೆ ಮಾತಾಡಿರಲಿಲ್ಲ. ಇವತ್ತು ಎಲ್ಲ ಪರಿಕರಗಳಿಗೂ ದುಡ್ಡು ಕೊಡ್ತಾವ್ರೆ. ಹೋರಾಟ ಮಾಡ್ತಿದ್ದಂಥ ಕೆಂಪೈನಪಳ್ಳಿ, ಒಡೆರಹಳ್ಳಿ, ಮಂಡಳಿ ದೊಡ್ಡ ರೈತರುಗಳು ದುಡ್ಡು ತಗೊಂಡು ನೆಮ್ಮದಿಯಾಗಿ ಆಲೆ ಜಮೀನು ತೆಗಿತಾವ್ರೆ ಸ್ವಾಮಿ. ನಮ್ಮನ್ನು ಬಿಡಿ, ಎಲ್ಲರೂ ಒಂದು ಸ್ವಲ್ಪ ಜಮೀನು ಮಾಡ್ಕೊಂಡು ಜೀವನ ಮಾಡ್ತೀವಿ. ಯಾಕೆ ನಮ್ಮನ್ನು ಇಷ್ಟೊಂದು ತೊಂದರೆಗೆ ಸಿಕ್ಕಾಕ್ತೀರಾ? ಈಗ ಹೊರಗಿಂದ ಕರ್ಕೊಂಬಂದು ಜನಗಳ ಕೈಲೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡ್ಸಕ್ಕೆ ಬಂದಿದ್ದಾರೆ. ಅವ್ರು ಬಂದವರು ಸುಮ್ಮನೆ ಹೋಯ್ತಿಲ್ಲ, ಇಲ್ಲಿ ಬಂದು ಹೇಳಿಕೆ ಕೊಡ್ತಾವ್ರು ಕೆಲವರು. ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಕರೆದ್ರು ಸಮಾವೇಶ ಅಂತ, ನಮ್ಗೇನು ಗೊತ್ತಿಲ್ಲ, ಬಂದು ಹೇಳ್ತಾರೆ. 500 ರೂಪಾಯಿ ಕಾಸು ಕೊಟ್ಟರು ಬಂದು ಅಂತ ಹೇಳ್ತಾರೆ. ಮೊನ್ನೆ ಕೇಳಿದ್ರೆ ಅವರು ಜಾನ್ವಿ ಮೇಡಮ್ ಅವರು ಈ ಭಾಗಕ್ಕೆ ಬಂದ್ಬಿಟ್ಟು 20 ವರ್ಷದಿಂದ ಎಲ್ಲಿ ಹೋಗಿದ್ರು ಅವರು. ಕುಮಾರಸ್ವಾಮಿ 20 ವರ್ಷದಿಂದ ರಿಜಿಸ್ಟರ್ ಆಗವಲ್ಲ ಜಮೀನುಗಳು ರೈತರವು, ಅವೆಲ್ಲ ವಾಪಸ್ ಕೊಡಿಸ್ಬಿಡಿ. ಈಗ 20 ವರ್ಷದಿಂದ ರಿಜಿಸ್ಟರ್ ಆಗೈತಲ್ಲ ರಿಜಿಸ್ಟರ್ ಮಾಡಿದಾಗಿಂದ, ಆ ಜಮೀನುಗಳ ರೈತರುಗಳೆಲ್ಲ ವಾಪಸ್ ಕೊಡಿಸ್ಬಿಟ್ರಪ್ಪ, ಎಲ್ಲರೂ ಸಮಾಧಾನ. ರೆಡ್ ಝೋನ್ ತೆಗೆಸ್ಬಿಟ್ಟು ಕೈ ಬಿಟ್ರೆ ಎಲ್ಲರಿಗೂ ಸಮಾಧಾನ. ಇವತ್ತೇ ಲಾಸ್ಟು ಹೊರಗಡೆಯಿಂದ ಜಿಲ್ಲೆಯನ್ನ ಕರೆಸೋದ ಬಿಡಿ. ಫಸ್ಟು ಇಲ್ಲಿರೋ ರೈತರುಗಳನ್ನ ಸೇರಿಸಿ ಮಾಡಿ, ನಾವು ಮಾಡ್ತೀವಿ. ಪರ ಇದ್ರ ಮೇಲೆ ವಿರೋಧನೂ ಇರ್ತದೆ. 20 ವರ್ಷದಿಂದ ಎಲ್ಲೋಗಿದ್ರು ಇವರೆಲ್ಲ. ಒಂದು ಪ್ರಕಾಶನ ಅವರು ಬಂದರು, ಬೇಡಿಕೆ ಕೊಟ್ಟರು, ಹೋದ್ರು. 20 ವರ್ಷದಿಂದ ಈ ಜಾಗ ಗೊತ್ತಿಲ್ವ ರೆಡ್ ಝೋನ್ ಆಗಿರೋದು? 20 ವರ್ಷದಿಂದ ಇದೇ ಥರ ರೈತರು ಸಮಾಧಿ ಮಾಡ್ಕೊಂಡೇ ಬಂದರು. ಯಾರೇನು ಉದ್ಧಾರ ಏನು ಮಾಡಲಿಲ್ಲ. ಈ ಪುಣ್ಯಾತ್ಮ ಬಂದ್ಬಿಟ್ಟು ಏನೋ ಟೌನ್ಶಿಪ್ ಮಾಡ್ಬೇಕಂತ ಒರೇ 1 ರೂಪಾಯಿ ಕಮಿಷನ್ ಇಲ್ಲ ರೀ. GDP ಆಫೀಸಲ್ಲಿ KDB ಇದೇ ಕೆಲವರು ಕಚ್ಚಾಳಿ ಭಾಗದ ಕೆಲವು ರೈತರು ಜಮೀನು ಹೋಯ್ತು. ಎಕರೆಗೆ 8 ಲಕ್ಷ. ಮರಗಿಡಕ್ಕೆ ಇನ್ನೂ ರೋಡ್ಗೆ ಜಮೀನು ಕೊಡಲಿಲ್ಲ. ಗಲಾಟೆ ಮಾಡ್ತಾವ್ರೆ. 1 ರೂಪಾಯಿ ಕಮಿಷನ್ ಇಲ್ಲ. GDP ಆಫೀಸಲ್ಲಿ 1 ರೂಪಾಯಿ ಕಮಿಷನ್ ಇಲ್ಲ. 2,000 ರೂಪಾಯಿ ಖರ್ಚಾಯ್ತದೆ. ಎಷ್ಟು ಬೆನಿಫಿಟ್ ಐತೆ ನಿಮ್ಮ ರೈತರಿಗೆ? ಉಪಕಾರ ಮಾಡೋಗಿರು ಮಾಡ್ರಿ ಅದರಲ್ಲಿ. ಇನ್ನು ಹೊರಗಿನವ್ರು ಬಂದರೆ ನಾವು ಕೊಡೋಕ್ಕೆ ತಯಾರಿಲ್ಲ. ಏನನ್ನ ಒಂದಾಗಲಿ, ನಾವು ನಮ್ಮ ಜಿಲ್ಲೆ ಸಮಸ್ಯೆ ನಾವು ಬಗೆಹರಿಸ್ಕೊತೀವಿ. ಅಲ್ಲೇ ಬೇಜಾನ್ ಸಮಸ್ಯೆ ಅವ್ರಿಗೆ, ಅವ್ರು ಬಗೆಹರಿಸ್ಕೊಳ್ಳಿ. ಇಲ್ಲಿ ಬಂದು ರೈತರು ನೋಡಿ ಎತ್ಕೊಟ್ಟೋದು ಬೇಡ, ನಾವೇನೋ ಮಾಡ್ಕೊತೀವಿ ನಾವು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.